ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ವೀಕ್ಷಕರೇ ನಮಸ್ಕಾರ. ನಾವು ಇವತ್ತು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆರೆಮಗಳದೊಡ್ಡಿ ಎಂಬ ಗ್ರಾಮದಲ್ಲಿದ್ದೀವಿ. ಇವತ್ತು ಇಲ್ಲಿ ನಮ್ಮ ರೈತರಾಗಿರುವಂತಹ ಶ್ರೀ ವರದರಾಜು ಸರ್ ಅವರನ್ನು ಮಾತಾಡಿಸಿ ಅವರು ಇಲ್ಲಿ ಸಮಗ್ರ ಕೃಷಿಯನ್ನು ಮಾಡಿದ್ದಾರೆ. ಅದರೊಟ್ಟಿಗೆ ಅದರಲ್ಲಿ ಯಾವ್ಯಾವ ಬೆಳೆಗಳನ್ನು ಮಾಡಿದ್ದಾರೆ, ಹಾಗೆಯೇ ವಿಶೇಷವಾಗಿ ಇಲ್ಲಿ ಅವರು 1000 ಗಿಡಗಳಾಗುವಷ್ಟು ಮೆಣಸಿನ ಕಾಳನ್ನು ಅಂದರೆ ಮೆಣಸಿನ ಬಳ್ಳಿಯನ್ನು ಬೆಳೆದಿದ್ದಾರೆ. ಬನ್ನಿ ಅವರನ್ನು ಮಾತಾಡಿಸಿ ಈ ಸಮಗ್ರ ಕೃಷಿಯ ಕುರಿತಾಗಿ ಹಾಗೂ ಮೆಣಸಿನ ಬಳ್ಳಿಯ ಕುರಿತಾಗಿ ಅವರು ಏನೆಲ್ಲ ಬೇಸಾಯ ಕ್ರಮಗಳನ್ನು ಮಾಡ್ತಾ ಇದ್ದಾರೆ, ಹಾಗೆ ಇಲ್ಲಿ ಹೇಗೆ ಬರ್ತಾ ಇದೆ ಅನ್ನೋ ಎಲ್ಲ ಮಾಹಿತಿಯನ್ನು ಕೇಳಿ ತಿಳ್ಕೊಂಬರೋಣ. ಸರ್ ನಮಸ್ಕಾರ. ನಮಸ್ಕಾರ. ನಮ್ಮ ಫಾರ್ಮ್ ಟಿವಿಯ ಕೃಷಿ ಋಷಿ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ನಾವು ಕೃಷಿ ವಿಜ್ಞಾನ ಕೇಂದ್ರ VC ಫಾರ್ಮ್ ಮಂಡ್ಯದಲ್ಲಿ ಬಂದು ಅಲ್ಲಿನ ವಿಜ್ಞಾನಿಗಳನ್ನು ಮಾತಾಡಿಸ್ತಾ ಇದ್ವಿ. ಅವರಲ್ಲಿ ಕೇಳ್ಕೊಂಡಾಗ ಇಲ್ಲಿ ಸುತ್ತಮುತ್ತಲ ಹಳ್ಳಿನಲ್ಲಿ ಒಳ್ಳೊಳ್ಳೆ ಬೆಳೆಗಳನ್ನು ಬೆಳೆದಂತಹ ಪ್ರಗತಿಪರ ಕೃಷಿಕರು ಯಾರಾದರೂ ಇದ್ದರೆ ನಂಬರ್ ಕೊಡಿ ಅಂತ ಕೇಳಿದಾಗ ನಿಮ್ಮ ನಂಬರನ್ನು ನಮಗೆ ಡಾಕ್ಟರ್ ನರೇಶ್ ಸರ್ ಮತ್ತು ಸುರೇಶ್ ಸರ್ ಅವರೆಲ್ಲ ಸೇರಿ ಕೊಟ್ಟರು. ಸರ್, ಈಗ ನಾವು ನಿಮ್ಮನ್ನು ಹುಡ್ಕೊಂಡು ಇಲ್ಲಿಗೆ ಬಂದಿದ್ವಿ. ಮೊದಲನೇದಾಗಿ ಸರ್, ನಿಮ್ಮ ಕೃಷಿ ಹಿನ್ನೆಲೆಯನ್ನು ನಮಗೆ ಸ್ವಲ್ಪ ತಿಳಿಸ್ಕೊಡ್ಬೋದಾ? ಹೇಗೆ? ನನ್ನ ತಂದೆ ಕಬ್ಬು ಬೆಳೆಗಾರರು, ಮತ್ತು ಭತ್ತ, ರಾಗಿ ಎಲ್ಲ ಬೆಳೀತಿದ್ವಿ. ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ನಾವು ಮೇಜರು ಮಂಡ್ಯ ಜಿಲ್ಲೆ ಆಗಿರೋದ್ರಿಂದ ಮಂಡ್ಯ ಶುಗರ್ ಫ್ಯಾಕ್ಟ್ರಿಗೆ ನಾವು ಕಬ್ಬು ಸಪ್ಲೈ ಮಾಡ್ತೀವಿ. ಕಬ್ಬನ್ನೇ ಜಾಸ್ತಿ ಬೆಳೀತಾಯಿದ್ವಿ. ಕಬ್ಬು ಜಾಸ್ತಿ ಬೆಳೀತಿದ್ವಿ. ಕ್ರಮೇಣ ಕಬ್ಬು ಕೂಲಿಗಳು ಮತ್ತು ಮೆನ್ಯೂರ್ ರೇಟು ಇದೆಲ್ಲ ಜಾಸ್ತಿ ಆಗಲಾಗಿ ಮತ್ತು ಬೇರೆ ಬೇರೆ ಕಡೆಯೆಲ್ಲ ನಾವು ಈ ವ್ಯವಸಾಯಗಾರರು ಹೊಸ ವ್ಯವಸಾಯಗಾರರನ್ನ ನಾವು ಭೇಟಿ ಮಾಡಲಾಗಿ ಯಾಕೆ ನಾವು ತೆಂಗು, ಅಡಿಕೆ, ಮೆಣಸು ಎಲ್ಲ ಮಾಡಬಾರ್ದು ಅಂದ್ಬಿಟ್ಟು ಆ ಬೆಳೆಗಳಿಗೆ ನಾನು ಇಲ್ಲೂ ಯಾಕೆ ಒಂದು ಮಲೆನಾಡನ್ನು ಮಾಡಬಾರ್ದು ಅಂತ ಅದನ್ನು ನಾನು ಅಳವಡಿಸ್ಕೊಂಡೆ. ಇತ್ತೀಚೆಗೆ ಅದಕ್ಕಿಂತ ಕಬ್ಬಿಗಿಂತ ಭತ್ತಕ್ಕೆ ರಾಗಿಗಿಂತ ತೋಟದ ಬೆಳೆ ಬೆಳೆದಾಗ ನನಗೆ ಒಳ್ಳೆ ಪ್ರತಿಫಲ ಸಿಕ್ತು. ಅದನ್ನೇ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀನಿ. ಇದು ನನ್ನ ವ್ಯವಸಾಯದ ಒಂದು ಇದು. ಒಟ್ಟು ಎಷ್ಟು ಎಕರೆ ಜಮೀನು ಸರ್ ನಿಮ್ಮದು? ಒಟ್ಟು ನಮ್ಮದು 14 ಎಕರೆ. ಪ್ರಾರಂಭದಿಂದನೂ 14 ಎಕರೆನೇ ಇತ್ತು, ಆಮೇಲೆ ವಿಸ್ತರಿಸಿದ್ರೆ? ಇಲ್ಲ ಸರ್, ಪ್ರಾರಂಭದಲ್ಲಿ 5-6 ಎಕರೆ ಅಷ್ಟೇ. ಅವಾಗೆಲ್ಲ ಅದರಲ್ಲೆಲ್ಲ ಪೂರ ಕಬ್ಬೆ. ಕ್ರಮೇಣ ಕಬ್ಬು ನಾವು 2001ರಲ್ಲಿ ತೆಗೆದಾಕ್ಬಿಟ್ಟು ಮುಲ್ಬರಿಗೆ ಹೋದ್ವಿ. ರೇಷ್ಮೆನೂ ಸಹ ಏರುಪೇರು ಆಗೋದು, ಬಿದ್ದೋಗೋದು ರೇಟು, ಇದೆಲ್ಲ ವ್ಯವಸ್ಥೆ ಆಯ್ತಿತ್ತಲ್ಲ. ಇದೇನಪ್ಪ ಈ ಹಿಂಸೆ ಆಯ್ತಲ್ಲ ಅಂತಂದ್ಬಿಟ್ಟು ನಾನು ತೋಟದ ಬೆಳೆಗ ಅಗ್ರಿಕಲ್ಚರ್ ಬಿಟ್ಟು ತೋಟಗಾರಿಕೆಗೆ ಬಂದೆ. ಈಗ ನಾವು ಸ್ವಲ್ಪ ತೋಟಗಾರಿಕೆ ಬಂದ ಮೇಲೆ ಸ್ವಲ್ಪ ನೆಮ್ಮದಿಯಾಗಿ ವ್ಯವಸಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಆವಾಗ 6 ಎಕರೆಯಿಂದ ಈಗ 14 ಎಕರೆ ಅಂತಂದ್ರಲ್ವಾ? ಮಧ್ಯದಲ್ಲಿರುವಂಥ 8 ಎಕರೆಯಿಂದ ಯಾವಾಗ ಖರೀದಿ ಮಾಡಿದ್ರಿ ಅಥವಾ ನೀವು ತಗೊಂಡ್ರಿ? ಜಮೀನನ್ನ ನಾವು ಪಕ್ಕದ ಜಮೀನು, ಬೇರೆ ಕಡೆ ಎಲ್ಲೂ ಹೋಗಲಿಲ್ಲ. ನಿಮ್ಮ 6 ಎಕರೆಗೆ ತಾಗಿರುವಂಥದ್ದನ್ನೇ ಖರೀದಿ ಮಾಡಿದ್ವಿ. ಈ ನಮ್ಮ ತೋಟದ ಬೆಳೆಗಳಲ್ಲಿ ಬಂದಂಥ ಪ್ರತಿಫಲದಲ್ಲೇ ನಾವು ಆ ಜಮೀನನ್ನ ಎಲ್ಲ ತಗೊಂಡ್ವಿ. ಬೇರೆ ನಮಗೆ ಇನ್ನೇನು ಸೋರ್ಸಸ್ ಇಲ್ಲ. ಆದಾಯದ ಮೂಲ ವ್ಯವಸಾಯವೇ. ಇದು ವ್ಯವಸ್ಥೆ. ಕ್ರಮೇಣ ಬೇರೆ ಬೇರೆ ಬೆಳೆಗಳನ್ನು ಹಾಕೋದು ಅಂತ ಮನಸ್ಸಿನ ಸ್ಥಿತಿ ಆಗಿದ್ರ ಮೇಲೆ ಸಾಗರಕ್ಕೆ ಹೋದ್ವಿ, ಮೆಣಸು ನೋಡಿದ್ವಿ, ಮೆಣಸಿನ ಬೆಳೆ ತಂದು ಇದಕ್ಕೆ ಹೋದ್ವಿ. ನಿಮಗೆ ಇಲ್ಲೂ ಕೂಡ ಈ ತೋಟಗಾರಿಕೆ ಬೆಳೆನ ಬೆಳಿಬಹುದು ಅಂತೇಳಿ ಏನಾದರೂ ಮಾಹಿತಿಯನ್ನು ನೀವು ಬೇರೆಯವ್ರ ಹತ್ರ ಕೇಳಿದ್ರೆ ಅಥವಾ ನಿಮ್ಮಷ್ಟಕ್ಕೆ ನೀವು ಅಂದ್ಕೊಂಡು ನಾನು ಪರ್ಯಟನೆಗೆ ಹೊರಟ್ರೆ ಹುಡುಕ್ಲಿಕ್ಕೆ? ಬೇರೆ ರೈತನ ನೋಡಿದ್ನಲ್ಲ ಸರ್, ಅವರದೇ ಪ್ರೇರಣೆ ನನಗೆ. ನಾವು ಯಾವುದೇ ಇಲಾಖೆಯವರು ನಮಗೆ ಬಂದು ನೀವು ಅದು ಮಾಡಿ ಇದು ಮಾಡಿ ಅಂತ ಏನು ಹೇಳಿ ನಮಗೆ ರೈತಾಪಿವರೆಗೂ ನನಗೆ ಪ್ರೇರಣೆ. ಆ ದೃಷ್ಟಿಯಿಂದ ನಮಗೆ ಅದನ್ನು ಮಾಡ್ಕೊಂಡು ಹೊರಟ್ವಿ. ಮತ್ತು ನಮಗೆ ನಮ್ಮ ಪಾಂಡುಪುರ ಕ್ಷೇತ್ರದ ಪುಟ್ಟಣ್ಣಯ್ಯ ಅಂದ್ಬಿಟ್ಟು ನಮಗೊಬ್ಬರು ಶಾಸಕರಿದ್ದರು. ಅವರು ಮಹಾರಾಷ್ಟ್ರದಿಂದ ಒಬ್ಬರನ್ನ ಸುಭಾಷ್ ಪಾಳೇಕರ್ ಅಂತ ಕರ್ಕೊಂಬಂದು ನಮಗೆಲ್ಲ ಒಂದು ಟ್ರೈನಿಂಗ್ ಕೊಡಿಸಿದ್ರು. ನಾವು ಕೊಡ್ತಿರುವಂಥ ನೀರು ಬೇಕಿಲ್ಲ, ನೈಸರ್ಗಿಕ ಕೃಷಿ, ಮತ್ತು ನಾವು ಕೊಡ್ತಿರುವಂಥ ಮೆನ್ಯೂರು ಬೇಕಿಲ್ಲ. ಇದೆಲ್ಲ ಇರೋದ್ರಿಂದ ನೀವು ಯಾಕೆ ಅದನ್ನು ಅಳವಡಿಸ್ಕೋಬಾರ್ದು ಅಂದ್ಬಿಟ್ಟು ನಾವೀಗ 15 ವರ್ಷದಿಂದ ಸುಭಾಷ್ ಪಾಳೇಕರ್ ಅಂದ್ಬಿಟ್ಟು ಅವರು ತಜ್ಞರು, ಅವರ ಇದ್ರ ಮೇಲೆ ನಾವು ಅದನ್ನು ಅಳವಡಿಸ್ಕೊಂಡು ಜೀರೋ ಕಲ್ಟಿವೇಷನ್ನು, ಯಾವುದೇ ಮೆನ್ಯೂರ್ ಹಾಕಲ್ಲ, ಯಾವುದೇ ತಿಪ್ಪೆ ಗೊಬ್ಬರ ಹಾಕೋದಿಲ್ಲ, ಯಾವುದೇ ಏನು ಪೆಸ್ಟಿಸೈಡ್ಸು ಅವು ಇವು ಹೊಡೆಯುವಂಥ ಒಂದು ವ್ಯವಸ್ಥೆ ಇಲ್ಲ. ಬರೀ ಜೀವಾಮೃತ ಆಯಿತು ಅಷ್ಟು ವ್ಯವಸ್ಥೆ. ಮತ್ತು ಡ್ರಿಪ್ ಇರಿಗೇಷನ್ ಮೇಜರು, ಹನಿ ನೀರಾವರಿ. ಅದಲ್ಲದೆ ಇನ್ನೇನು ಬೇರೆ ನೀರು, ತೋಟಕ್ಕೆ ನೀರು ಕಟ್ಟೋದು, ಮತ್ತು ಕಲ್ಟಿವೇಷನ್ ಟ್ರ್ಯಾಕ್ಟ್ರಲ್ಲಿ ಉಳೋದು, ಏರಲ್ಲಿ ಉಳೋದು,
ಇವೆಲ್ಲ ಮಾಡೋದಿಲ್ಲ ನಾವು. ಆದಷ್ಟಕ್ಕದೇ ಬೆಳಿಬೇಕು, ಆದಷ್ಟಕ್ಕದೇ ಇರಬೇಕು, ಆ ಥರದ್ದೊಂದು ವ್ಯವಸ್ಥೆ. ಸರ್, ಈಗ ಕಳೆದ ಒಂದು 15 ವರ್ಷದಿಂದ ಈಚೆಗೆ ನೀವು ಬರೀ ತೋಟಗಾರಿಕಾ ಬೆಳೆಗಳನ್ನು ಬೆಳೀತಾ ಇದ್ದೀರಿ ಅಂತ ಹೇಳಿದ್ರಿ. ಅಲ್ಲಿ ಯಾವ ಬೆಳೆಗಳನ್ನು ನೀವು ಈಗ ಹಾಕಿದ್ದೀರಾ, ಬೆಳೀತಾ ಇದ್ದೀರಾ? ಈಗ ನಾವು ಮೇಜರು ಫಸ್ಟು ಬೆಳೆ ಹಾಕಿದ್ದು ತೆಂಗು ಆದಮೇಲೆ ಭದ್ರಾವತಿ ಯಾವುದೋ ಮದುವೆಗೆ ತೆಂಗು ಅದು ಯಾವ ತಳಿ ಹಾಕಿದ್ರಿ ಸರ್? ತಿಪ್ಟೂರ್ ಟಾಲ್ ನಮಗೆ ಇಲ್ಲಿ ಮಂಡ್ಯ ಪಕ್ಕ ಎಷ್ಟೊಂದು 30 ಅಡಿ ಅಂತರ ಕೊಟ್ಟಿದ್ದೀರಾ ತೆಂಗಿಗೆ? 30 ಅಡಿ ಹಂತದಲ್ಲೇ ನಾವು ನೆಟ್ಟಿದ್ದೀವಿ. ಅದಾದಮೇಲೆ ಭದ್ರಾವತಿಗೆ ಒಂದು ಮದುವೆಗೆ ಹೋದೆ, ಅಲ್ಲಿ ಅಡಿಕೆ ತೋಟ ನೋಡಿದೆ. ಯಾಕೆ ನಾವು ಅಡಿಕೆ ಮಾಡಬಾರ್ದು ಅಂದ್ಬಿಟ್ಟು ನಾವು ಮಲ್ಬರಿ ಬೆಳೀತಿರೋದಕ್ಕೆಲ್ಲ ಅದನ್ನು ಅಡಿಕೆ ಜಮೀನಾಗಿ ಅದನ್ನು ತೆಗೆದಾಕ್ಬಿಟ್ಟು ಅಡಿಕೆ ಮಾಡಿದ್ವಿ. ಆಮೇಲೆ ಯಾವುದೋ ಪೇಪರಲ್ಲಿ ಒಂದು ಅಡ್ವರ್ಟೈಸ್ ಬರಲಾಗಿ ಅಡಿಕೆ ಅದೀಗ ಎಷ್ಟು ಎಕರೆ ಇದೆ ಸರ್? 10 ಎಕರೆ ಇದೆ. 10 ಎಕರೆ ಇದೆ. 10 ಎಕರೆ 10 ಎಕರೆ ಅಂದರೆ ಒಂದು 5,000 ಗಿಡ ಇದೆಯಾ? 8,000 ಇದೆ. ಅಂದರೆ ನೀವು ಅಂತರ 7x7 ಕೊಟ್ಟಿದ್ದೀರಾ? 7x7. ಓಕೆ, 9x9 ಕೊಟ್ಟರೆ ನಿಮ್ಗೆ 5,500 ಗಿಡ ಬರುತ್ತೆ. ಹೌದು. ಅದರಿಂದ ನಾವು ಬೇರೆ ಬೇರೆ ಹೊಸದಾಗಿ ಯಾರು ಬೆಳೀತಾರೆ ಅಂದರೆ ಅದು ನೋಡುವಂಥ ಸ್ವಭಾವ. ನಾನೇ ಬೆಳೆದ್ಬಿಟ್ಟಿದ್ದೀನಿ, ನಾನೇ ಭಾರಿ ಸುಪ್ರೀಮು ಅಂತನೂ ಮನಸ್ಸಿನ ಸ್ಥಿತಿ ಇಲ್ಲ ನಮಗೆ. ಹೊಸದಾಗಿ ಯಾರು ಏನಾರು ಮಾಡಿದ್ರೆ ಅದನ್ನು ನೋಡಬೇಕು, ಅದು ಆಗೋದು ಬಿಡೋದು ಸೆಕೆಂಡ್ರಿ, ಅದನ್ನು ನೋಡಬೇಕು ಅಂತ ಒಂದು ಇದು ಮನಸ್ಸಿನ ಸ್ಥಿತಿ ಇಟ್ಕೊಂಡು ನಾವು. ನಂತರ ಮತ್ತೆ ಯಾವ ಬೆಳೆಗಳು ಹಾಕಿದ್ರೆ ಸರ್? ಅಡಿಕೆ ನಂತರ ಮೆಣಸು, ಕಾಳು ಮೆಣಸು. ಅದನ್ನು ಅಡಿಕೆ ಮತ್ತು ತೆಂಗು ಎರಡರ ಮೇಲೂ ಹಾಕಿದ್ದೀವಿ. ಎರಡರ ಬೆಳೆಗೂ ಅದನ್ನು ನೆಟ್ಟಿದ್ದೀವಿ. ಆಮೇಲೆ ಗೋಡಂಬಿ ಇದೆ. ಇಲಾಖೆಯವರು ಮಂಡ್ಯದಲ್ಲಿ ಆರ್ಟಿಕಲ್ಚರ್ ಇಲಾಖೆಯವರು ಗೋಡಂಬಿ ಗಿಡ ಕೊಡ್ತಿದ್ರು. ಅದೊಂದು 160 ಗಿಡ ಗೋಡಂಬಿ ಆಯ್ತು. ಸರಿ, ಗೋಡಂಬಿನ ನೀವು ಬೇರೆ ಬೇರೆ ಪ್ಲಾಟಲ್ಲಿ ಹಾಕಿದ್ರೆ ಅಥವಾ ಈ ತೆಂಗು ಮತ್ತೆ ಇದ್ರ ಮಧ್ಯೆ ಹಾಕಿದ್ರೆ? ಸರ್, 4 ಗಿಡದ ಮಧ್ಯೆ ತೆಂಗಿನ ಮಧ್ಯದಲ್ಲೇ ನೆಟ್ಟಿರೋದು, ಬೇರೆ ಕಡೆಯಲ್ಲಿ ನೆಟ್ಟಿಲ್ಲ. ಆ ನಂತರ ದೇವನಹಳ್ಳಿ ಹತ್ರ ಒಬ್ಬರು ಸೀಬೆ ಮಾಡೋರೆ, ತೈವಾನ್ ಸೀಬೆ ಅಂದರು. ಅಲ್ಲಿಗೆ ಹೋದೆ, ಅದನ್ನು ನೋಡ್ಬಿಟ್ಟು ಒಂದು 250-300 ಗಿಡನ ಸೀಬೆ ನೆಟ್ಟಿದ್ದೀವಿ. ಈಗ 1.5-2 ವರ್ಷ ಆಗಿದೆ. ಅದು ಇಷ್ಟು ನಮ್ಮ ಬೆಳೆ. ಮುಖ್ಯ ಬೆಳೆಗಳು ಇಷ್ಟೇ ಮುಖ್ಯ ಬೆಳೆ. ಆಮೇಲೆ ಸರ್, ಇಲ್ಲಿ ನಾವು ನೋಡ್ತಾ ಇದ್ದೀವಿ ಮಧ್ಯೆ ನೀವು ಸಾಗವಾನಿ ಮರಗಳನ್ನು ಹಾಕಿದ್ದೀರಾ. ಅಲ್ಲಲ್ಲಿ ಕೆಲವು ಸಿಲ್ವರ್ ಓಕ್ ಕೂಡ ಕಾಣ್ತಾ ಇದೆ. ಅದು ಹೇಗೆ ಸರ್? ಅದು ಸಿಲ್ವರ್ ಸಾಗವಾನಿ ಅದು ಗಿಡವ ಇಲಾಖೆಯವ್ರು ಕೊಡ್ತಿದ್ರಲ್ಲ, ಆಗ ತಂದು ಒಂದೊಂದು 2 ಗಿಡದ ಮಧ್ಯದಲ್ಲಿ ಒಂದೊಂದು ನೆಟ್ಟಿದ್ದೀವಿ. ಅದೆಷ್ಟು ಗಿಡ ಇದೆ ಸರ್ ಈಗ ಒಟ್ಟು? ಅದು 200 ಗಿಡ ಇದೆ. 200 ಗಿಡ ಇದೆ. ಓಕೆ. ಅದು ಏನಂತ ಡೆವಲಪ್ ಆಗಲಿಲ್ಲ, ಆದರೂ ಒಂದು 200 ಗಿಡ ಆಯ್ತು. ಸರಿ ಸರ್. ವಿಶ್ವದಾದ್ಯಂತ ಪೇಟೆಂಟ್ ಪಡೆದ ನ್ಯಾನೋ ತಂತ್ರಜ್ಞಾನದಲ್ಲಿ ತಯಾರಾದ ನೂವಾಲ್ಗಿ ದ್ರಾವಣ. ನೂವಾಲ್ಗಿ ಉಪಯೋಗಿಸಿದ ಮೇಲೆ ತುಂಬಾ ಇಳುವರಿನೂ ಬಂದಿದೆ. ಕಾಳು ಮೆಣಸಿಗಂತೂ ಬಹಳ ಚೆನ್ನಾಗಿ ಬರುತ್ತೆ. ರೇಷ್ಮೆ ಎಲೆನೂ ಚೆನ್ನಾಗಿ ಬರ್ತದೆ. ಗಿಡಗಳು ತುಂಬಾ ಚೆನ್ನಾಗಿ ಬೆಳವಣಿಗೆ ಆಯಿತು. ಯಾವುದೇ ರಾಸಾಯನಿಕ ಅಥವಾ ವಿಶೇಷ ಗೊಬ್ಬರಗಳ ಗೊಡವೆ ಇಲ್ಲದೆ ಎಲ್ಲ ಬೆಳೆಗಳಲ್ಲಿ ಉತ್ತಮ ಗುಣಮಟ್ಟದ ಅಧಿಕ ಫಸಲನ್ನು ಪಡೆಯಿರಿ. ಯಾವಾಗಲೂ ನನ್ನ ಇರೋವರೆಗೂ ನೂವಾಲ್ಗಿ ಅಂತೂ ಬಿಟ್ಟು ಬಾಳಲ್ಲ ಅಂತ ಒಂದು ಭರವಸೆ ಕೊಡ್ತೀನಿ. ಜೈನ್ಸ್ ಜಗತ್ತಿನ ಅತಿದೊಡ್ಡ ಅಂಗಾಂಶ ಕೃಷಿ ಪ್ರಯೋಗಾಲಯ ಹಾಗೂ ಟಿಸಿ ಗಿಡಗಳ ಉತ್ಪಾದಕರು. ಸಮೃದ್ಧ ಇಳುವರಿಗೆ ಜೈನ್ ಜೀನೇನ್, ಯಾಲಕ್ಕಿ, ನೇಂದ್ರನ್ ಹಾಗೂ ಕೆಂಪು ಬಾಳೆ ಸಸಿಗಳು, ದಾಳಿಂಬೆ, ಭಗವತಳಿಯ ರೋಗಮುಕ್ತ ಸಸಿಗಳು, ಲಕ್ನೋ 49 ಪೇರಳೆ, ಸ್ಟ್ರಾಬೆರಿ ಇತ್ಯಾದಿ ಗಿಡಗಳು ಯೋಗ್ಯ ಬೆಲೆಯಲ್ಲಿ. ಅಂಗಾಂಶ ಕೃಷಿಯ ಜಾಗತಿಕ ಬ್ರ್ಯಾಂಡ್ ಜೈನ್. ಕೋಕೋ ಈಗ ಕರ್ನಾಟಕದ ವಾಣಿಜ್ಯ ತೋಟದ ಬೆಳೆಗಳಲ್ಲೊಂದು. ಅಧಿಕ ಇಳುವರಿಯ ಹೈಬ್ರಿಡ್ F1 ಗಿಡಗಳು ಕ್ಯಾಡ್ಬರಿ ನರ್ಸರಿಗಳಲ್ಲಿ ಮಾತ್ರ ಲಭ್ಯ. ಗಿಡ ಬೇಕಾದವರು ಕ್ಯಾಡ್ಬರಿ ಅಧಿಕಾರಿಗಳನ್ನು ಸಂಪರ್ಕಿಸಿ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ. ಹಲವು ತಳಿಗಳ ಕಾಳುಮೆಣಸು, ಕಾಫಿ, ಜಾಯ್ಕಾಯಿ, ಏಲಕ್ಕಿ, ಕೋಕೋ ಸಸಿಗಳು, ಮಿಯಾಜಾಕಿ ಮಾವು, ಜಪಾನೀಸ್ ರೆಡ್ ಸೀಬೆ, ಸೀಡ್ಲೆಸ್ ಹಲಸು, ಮೆಕೆಡೇಮಿಯಾ ಕಸಿ ಮುಂತಾದ ವಿಶೇಷ ಗಿಡಗಳು, ಅಡಿಕೆ, ತೆಂಗು, ಬಟರ್ಫ್ರೂಟ್, ಸೇಬು, ಅಪ್ಪೇಮಿಡಿ ಇತ್ಯಾದಿ, ಶ್ರೀಗಂಧ, ಸಿಲ್ವರ್ ಓಕ್, ರಕ್ತಚಂದನ. ಕಲ್ಪತರು ಫಾರ್ಮ್ ಮತ್ತು ನರ್ಸರಿ, ಶಿವಮೊಗ್ಗ. ಮೇಘಾ ಅಗ್ರೋಟೆಕ್, ನೀರುಳಿತಾಯದ ಜಾಣ ಮಾರ್ಗ.
ವಿದ್ಯುತ್ ಕಣ್ಣಾಮುಚ್ಚಾಲೆಗೆ ಪರಿಹಾರ ಮೇಘ ಸೋಲಾರ್ ಪಂಪ್ ಸೆಟ್. ನಿಖರ ಹನಿ ನೀರಾವರಿಗೆ ಮೇಘ ಡ್ರಿಪ್, ಸ್ಪ್ರಿಂಕ್ಲರ್, ರೇನ್ ಗನ್. ಡ್ರಿಪ್ ಇರಿಗೇಷನ್ ಮತ್ತು ಫರ್ಟಿಗೇಷನ್ ಆಟೋಮೇಷನ್ಗೆ ಡ್ರಿಪ್ ಸ್ಮಾರ್ಟ್. 30 ವರ್ಷಗಳ ನಿರಂತರ ಸೇವೆ, ಲಕ್ಷಾಂತರ ಸಂತೃಪ್ತ ಗ್ರಾಹಕರು. ಮೇಘ ಅಗ್ರೋಟೆಕ್. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ. ಪೋಷಕಾಂಶ ಪೂರೈಕೆಗೆ ಎನ್ಪಿಕೆ ಕಲ್ಚರ್, ವ್ಯಾಮ್, ಪಿಎಸ್ಪಿ ಮತ್ತು ಕೆಎಂಬಿ. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಸರ್, ಈಗ ತೆಂಗನ್ನು ನೀವು ಕೊಬ್ಬರಿಗಾಗಿ ಹೆಚ್ಚಾಗಿ ಬಳಸ್ತೀರೋ ಅಥವಾ ಇಲ್ಲಿ ಎಳನೀರು ಮಾರ್ತೀರೋ ಹೇಗೆ? ಸರ್, ನಾವು ಎಳನೀರು 1988ನೇ ಇಸ್ವಿಲಿ ನಾವು ಗಿಡ ನೆಟ್ಟಿದ್ದು. ನಾವು ಇದುವರೆಗೂ ಒಂದು ಎಳನೀರು ಕಿತ್ತಿಲ್ಲ. ಅಂದರೆ ಒಂದು 27-28 ವರ್ಷ ಆಯ್ತು ಈಗ? ಇಲ್ಲ ಸರ್, 38 ವರ್ಷ. 40 ವರ್ಷಕ್ಕೆ ಬಂತು. ನಾವು ಎಳನೀರಿಗೆ ಉಪಯೋಗಿಸ ಇಲ್ಲ, ಕಾಯಿ ಮಾತ್ರ. ಕೊಬ್ಬರಿ ಮಾಡಿಲ್ಲ. ನಮಗೆ ಒಬ್ಬರು ಗಿರಾಕಿ ಇದ್ದಾರೆ, ಅವ್ರು ಬರ್ತಾರೆ, ಇಲ್ಲೇ ತೋಟದಲ್ಲೇ ಎಲ್ಲ ಒಂದು ಕಡೆ ಗುಡ್ಡಿ ಹಾಕ್ತೀವಿ, ಬಂದು ಇಲ್ಲೇ ವ್ಯಾಪಾರ ಮಾಡ್ಕೊಂಡು ಇಲ್ಲೇ ತಗೊಂಡೋಗ್ತಾರೆ. ಕಾಯಿ ಪೂರ್ಣ. ನಾವು ಎಳ್ನೀರು ಕುದಿಸೋ ವ್ಯವಸ್ಥೆ ಇಲ್ಲ. ಇಲ್ಲ. ಸರ್, ಈಗ ನಾವಿಲ್ಲಿ ನೋಡ್ತಾ ಇದ್ದೀವಿ, ಮುಖ್ಯವಾಗಿ ನೀವು ಈಗ ತೆಂಗಿನ ಮರದ ಮೇಲೆ ಕಾಳು ಮೆಣಸನ್ನು ಹಾಕಿದ್ದೀರಾ. ಈಗ ಕಾಳು ಮೆಣಸು ಬಹುಶಃ ಮಲೆನಾಡ ಬೆಳೆ ಅಂತೇಳಿ ನೀವು ಹಾಕುವ ಕಾಲದಲ್ಲೆಲ್ಲ ಪ್ರಚಲಿತ ಇತ್ತು. ಈ ಕಡೆ ಬಹುಶಃ ಎಲ್ಲೂ ಯಾರು ಬೆಳೆದಿರ್ಲಿಕ್ಕಿಲ್ಲ. ಆವಾಗ ನಿಮಗೆ ಹೇಗೆ ಈ ಕಾಳು ಮೆಣಸನ್ನು ನಾನು ಇಲ್ಲಿ ಯಶಸ್ವಿಯಾಗಿ ಬೆಳಿಬಹುದು ಅಂತೇಳಿ ಅನಿಸ್ತು? ನನಗೆ ಸಾಗರದ ಅಮಾನುಲ್ಲಾ ಖಾನ್ ಅವರೇ ಪ್ರೇರಣೆ ನನಗೆ. ಓಕೆ. ನಾವು ಕೂಡ ಅವರದ್ದು ನಮ್ಮ ಫಾರ್ಮ್ ಟಿವಿಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ ಸರ್. ಅಲ್ಲಿ ನೋಡಿದ ತಕ್ಷಣವೇ ನಾನು ಯಾಕೆ ಬೆಳಿಬಾರ್ದು, ನೋಡೋಣ, ಪ್ರಯೋಗ ಮಾಡೋಣ ಅಂದ್ಬಿಟ್ಟು 1,000 ಗಿಡ ತಗೊಂಬಂದು ನೆಟ್ಟು. ಈಗ ನಮಗೆ ಅಲ್ಲಿ ಅವ್ರ ಹತ್ರ ಏನಾದರೂ ಮಾಹಿತಿ ಇದೆಲ್ಲ ಕೇಳ್ಕೊಂಡು ಎಲ್ಲ ಒಂದು 2 ದಿವಸ ಅಲ್ಲೇ ಉಳಿದಿದ್ರೆ ಅಲ್ಲೇ ಉಳಿದಿದೆ. ಅವ್ರು ಆದರೂ ನನ್ನನ್ನು ಮಂಡ್ಯದವರು ಏನ್ರಿ ನೀವು ಕಬ್ಬು ಬೆಳೆಯೋರು, ಕಬ್ಬು ನಮ್ಮ ಮಲೆನಾಡು ಬೆಳೆ ಯಾಕೆ ತಗೋತಾ ಇದ್ದೀರಿ ಅಂತೆಲ್ಲ ಪ್ರಶ್ನೆ ಮಾಡಿದ್ರು. ಎಕ್ಸ್ಪೆರಿಮೆಂಟ್ ಮಾಡೋಣ, ನೋಡುವ ಏನಾಗ್ತದೆ ಅಂತಂದ್ಬಿಟ್ಟು ತಗೊಬಂದು ಹಾಕಿದೆ. ಒಳ್ಳೆ ದುಡ್ಡು ಬಂತು ನಮಗೆ. ಆವಾಗ ತರಬೇಕಾದ್ರೆ ಎಷ್ಟು ಗಿಡಗಳನ್ನು ತಂದ್ರಿ ಸರ್? 1,000 ಗಿಡ. 1,000 ಗಿಡ. ಆವಾಗ ಎಷ್ಟಿತ್ತು ಸರ್ ಒಂದು ಗಿಡಕ್ಕೆ? 12 ರೂಪಾಯಿ. 12 ರೂಪಾಯಿ. ಓಕೆ ಸರ್, ಅದು ಯಾವ ತಳಿಯನ್ನು ತಂದ್ರಿ ಸರ್ ಅದು? ಈಗ ಪಣಿಯೂರು ಒಂದಿದೆ, ಪಣಿಯೂರು 2 ಸೀರೀಸ್ ಬಂದರೆ ಪಣಿಯೂರು 7ವರೆಗೂ ಇದೆ. ಆಮೇಲೆ ಕರಿಮುಂಡ, ಜೀರಕಮುಂಡ, ಥೇವಮ್ಮು ಅಂತ ಸಾಕಷ್ಟು ವೆರೈಟಿಗಳಿದೆ. ಈಗ ಬಹಳಷ್ಟು ಜನ ನಾಟಿ ಮಾಡಬೇಕಿದ್ರೆ ಬಹಳಷ್ಟು ಗೊಂದಲಕ್ಕೊಳಗಾಗ್ತಾರೆ. ಯೂಟ್ಯೂಬು, ಫೇಸ್ಬುಕ್ಕು ಅಲ್ಲೆಲ್ಲ ನೋಡಿ ಕೆಲವೊಂದಿಷ್ಟು ಸಿಗಂದಿನಿ ಇರ್ಬೋದು, ಬೇರೆ ಬೇರೆ ವೆರೈಟಿಗಳನ್ನು ಹಾಕಬೇಕು ಅಂತ ಹೇಳ್ತಾರೆ. ನೀವು ಆ ಸಮಯದಲ್ಲಿ ಯಾವ ತಂದೆ? ನಾನು ನೋಡಿದಂಥ ಅಮಾನುಲ್ಲಾ ತೋಟದಲ್ಲಿ ಏನು ಗಿಡ ಇತ್ತು ಅದನ್ನೇ ತಗೊಬಂದು ನೆಟ್ಟು ಅಷ್ಟೇ. ನಮಗೆ ಈ ತಳಿ ವಿಚಾರವೇ ಗೊತ್ತಿಲ್ಲ. ಅವ್ರು ಯಾವ್ದು ಕೊಟ್ಟರು ಅದನ್ನು ಕೊಟ್ಟರು, ಅದು ತಗೊಬಂದು. ಅವ್ರು ಯಾವ್ದು ನಿಮಗೆ ಪಣಿಯೂರು ಕೊಟ್ಟರೆ ಇಲ್ಲ ಜೀರಕಮುಂಡ ಕೊಟ್ಟರೆ, ಕರಿಮುಂಡ ಕೊಟ್ಟರೆ? ಕರಿಮುಂಡ ಅವ್ರು ಬೆಳೆದಿದ್ದಂಥದ್ದು ನಮಗೆ ಕೊಟ್ಟರು. ಓಕೆ, ಅಷ್ಟೇ. ಈಗ ಎಲ್ಲದೂ ನಿಮ್ಮ ಹತ್ರ ಅಷ್ಟು 1000 ಗಿಡನೂ ಕರಿಮುಂಡ ತಳಿನೇ? ಅದೇ ತಳಿ. ಈಗ ಸರ್, ನೀವು ಅದು ತೆಂಗಿನ ಮರಕ್ಕೆ ಹಾಕಿದ್ದೀರಿ, ಅಡಿಕೆ ಮರಕ್ಕೆ ಹಾಕಿದ್ದೀರಾ? ಹಾಕಿದ್ದೀರಾ. ಸರ್, ಈಗ ಅದನ್ನು ನಾಟಿ ಮಾಡುವ ಪ್ರಾರಂಭದಲ್ಲಿ ನೀವು ನಾಟಿ ಮಾಡಬೇಕಿದ್ರೆ ತೆಂಗಿನ ಮರಕ್ಕೆ ಎಷ್ಟು ಅಡಿಯನ್ನು ದೂರ ಅಂತರ ಕೊಟ್ಟು ನಾಟಿ ಮಾಡಿದ್ರಿ? ಮತ್ತು ಒಂದು ತೆಂಗಿನ ಗಿಡಕ್ಕೆ ಎಷ್ಟು ಪಾಕೆಟನ್ನು ಹಾಕಿದ್ರಿ ಸರ್? ಒಂದು ತೆಂಗಿನ ಗಿಡಕ್ಕೆ ಒಂದೇ ಪ್ಯಾಕೆಟ್ನಲ್ಲಿ ಅಂದರೆ 2 ತೆಂಗಿನ ಮರದಲ್ಲಿ 2-2.5 ಅಡಿ ದೂರದಲ್ಲಿ ಇಟ್ಟು, ಅಡಿಕೆಗೆ ಮಾತ್ರ 1 ಅಡಿ ದೂರದಲ್ಲೇ ಇಟ್ಟು. 1 ಅಡಿ ದೂರದಲ್ಲೇ ಇಟ್ವಿ. ತೆಂಗು ಮಾತ್ರ ಅಷ್ಟು ದೂರ. ಅದೇನಾದರೂ ಗುಣಿ ಹೊಡೆದ್ರೆ ಅಥವಾ ಮೇಲಿನ ಮೇಲೆ ಮಣ್ಣು ಏರಿಸಿ ನಾಟಿ ಮಾಡಿದ್ರೆ? ಗುಣಿ ಹೊಡೆದು ಗುಣಿ ಒಳಗೆ ಮುಡುಗಿ ಅದೇ ಮಣ್ಣನ್ನು ಮುಚ್ಚಿದು. ಆಮೇಲೆ ನೀರು ಹಾಕಿ ಅದನ್ನು, ಅದು ಗಿಡ ಒಣಗೋಗ್ಬಾರ್ದಲ್ಲ ಅಂತ ನಮ್ಮ ಗಿಡ ಒಂದು ಸತ್ತೋಗ್ಲೇ ಇಲ್ಲ, ಚೆನ್ನಾಗೇ ಬಂತು. ನೀವು ಅದಕ್ಕೆಲ್ಲ ಇದು ಮಾಡ್ಕೊಂಡಿದ್ರೆ ಹನಿ ನೀರಾವರಿ ಮಾಡ್ಕೊಂಡಿದ್ರೆ? ಹನಿ ನೀರಾವರಿ ಇತ್ತಲ್ಲ. ಆಮೇಲೆ ಸರ್, ಇದು ತೆಂಗಿಗೆ ನಾವು ನೋಡ್ತಾ ಇದ್ದೀವಿ ಬಹಳ ಅಗಲವಾಗಿ ಒಳ್ಳೆ ಫುಲ್ ಎತ್ತರಕ್ಕೆ ಹೋಗ್ತಾ ಇದೆ ಗಿಡ. ಈಗ ತೆಂಗಿನಲ್ಲಿ ಸರ್ ನೀವು ಅದು ನಾಟಿ ಮಾಡಬೇಕಿದ್ರೆ, ನಾಟಿ ಮಾಡಾದ ನಂತರ ಅದಕ್ಕೆ ಮೇಲೆ ಹೋಗ್ತಾ ಇರಬೇಕಿದ್ರೆ ತುದಿ ಚಿವುಟೋದು ಹಾಗೆ ಅದು ಆಗಲ ಬರಬೇಕಲ್ವಾ? ಆ ಥರದ್ದು ಏನಾದರೂ ಕ್ರಮಗಳನ್ನು? ತೆಂಗಿಗೆ ತೆಂಗಿಗಲ್ಲ, ಕಾಳು ಮೆಣಸಿಗೆ ಆ ತುದಿ ಚಿಗುರು ಹೋಗುತ್ತಲ್ಲ, ಅದನ್ನು ಸ್ವಲ್ಪ ಒಂದೊಂದು ಚೂರು 1 ಅಡಿ ಕಟ್ ಮಾಡ್ತೀವಿ. ಎಷ್ಟು ಎತ್ತರ ಬಂದಮೇಲೆ ಪ್ರಾರಂಭದಲ್ಲಿ ಒಂದ್ಸಲ ಕಟ್ ಮಾಡ್ತೀವಿ? ಅಂದರೆ ನಾವು 3 ವರ್ಷ ಅದನ್ನೇನು ಮುಟ್ಟಲಿಲ್ಲ. ನಾವು 3 ವರ್ಷದವರೆಗೆ ಮುಟ್ಟೇ ಇಲ್ಲ. ಅದು ಹೆಂಗೆ ಬೆಳ್ಕೊಳ್ತಾ ಇದೆ ಹಂಗೆ ಬೆಳ್ಕತ್ತು. 3 ವರ್ಷ ಆದಮೇಲೆ ಅದು ಚಿಗುರು ಮುಂದಕ್ಕೆ ಹೋಯ್ತಿತ್ತಲ್ಲ, ಅದಕ್ಕೆ ಏನು ಮಾಡೋದು, ಅದನ್ನು ತುತ್ತುದಿ ಎಲ್ಲ ಮುರಿದು ಹಾಕೋದು ಅಷ್ಟೇ.
ಮೇಲೆ ಹೋಗ್ತಾ ಇರೋದಷ್ಟೇ ಮುರಿದ್ರಿ. ಪ್ರಾರಂಭದಲ್ಲಿ ಈಗ 1.5-2 ಅಡಿ ಎತ್ತರ ಬಂದ್ಮೇಲೆ ತುದಿ ಚೀವುಟ್ಟಿ ಅದು ಅಗಲ ಆಗ್ಲಿಕ್ಕೆ ಏನು ನೀವು ಕ್ರಮ ಮಾಡಲಿಲ್ಲ. ನಮಗೆ ಗೊತ್ತಿಲ್ವಲ್ಲ, ಏನು ಗೊತ್ತಿಲ್ಲ. ಅದನ್ನು ಆದಷ್ಟು ಕದೆ ಆಯಿತು. ಈಗ ನೋಡಿ ಎಷ್ಟೊಂದು ಡೆವಲಪ್ ಆಗಿ ಎಷ್ಟೊಂದು ಚೆನ್ನಾಗಿ ಕಾಣಿಸ್ತದೆ. ಈಗ ಸರ್ ನಾವಲ್ಲಿ ಬುಡದತ್ರ ನೋಡ್ತಾ ಇದ್ರೆ ನೀವು ಪ್ರಾರಂಭದಲ್ಲಿ ಒಂದೇ ಗಿಡ ನಾಟಿ ಮಾಡಿದ್ರಿ ಅಂತಂದ್ರಿ, ಬಟ್ ಅಲ್ಲಿ ನಮಗೆ 4-5 ಹೊಲ ಕಾಣಿಸ್ತಾ ಇದೆ. ಅದು ಹೆಂಗ್ ಮಾಡಿದ್ರಿ ಸರ್? ಅದು ಏನು ಮಾಡಲಿಲ್ಲ ನಾವು. ಅದು ಅದರ ಇದು ಕವಲನ್ನ ಎತ್ತು ಕಟ್ಟಿದ್ರ ಅಷ್ಟೇ, ಎತ್ತು ಕಟ್ತು ಅಷ್ಟೇ. ಅದು ಕವಲು ಬಂತಲ್ಲ, ಒಂದೇ ಇದ್ದದ್ದು 3-4 ಆಯ್ತು ಕವಲು. ಆ ಕವಲನ್ನ ಮತ್ತೆ ಮೇಲ್ಗಡೆಗೆ ಕಟ್ಕೋದ್ವಿ. ಸರಿ, ಈಗ ಅದನ್ನ ಎತ್ತು ಕಟ್ಟಬೇಕಿದ್ರೆ ನೀವು ಅದಕ್ಕೆ ಕಟ್ನ ಅಂತ ಹೇಳ್ತೀವಿ ನಮ್ಮ ಮಲೆನಾಡಲ್ಲಿ. ಅದನ್ನ ಯಾವ್ದನ್ನ ಬಳಕೆ ಮಾಡಿ ಕಟ್ನ ಮಾಡಿದ್ರಿ? ನಾವು ಪ್ಲಾಸ್ಟಿಕ್ ಟೇಪ್ ಬರುತ್ತಲ್ಲ, ಅದರಲ್ಲಿ ಅದನ್ನ ಕಟ್ಕೊಂಡು ಹೋದ್ವಿ. ಅಂದ್ರೆ ಒಂದು 5 ಫೀಟ್ ಕಟ್ಟಿದೀವಿ ಅಷ್ಟೇ. ಆಮೇಲೆ ಅದೇ ಹಿಡ್ಕೊಂಡ್ಬಿಡ್ತು, ಅದಕ್ಕೆ ತೆಂಗಿನ ಮರಕ್ಕೆ ಅದೇ ಕೈ ಹಿಡ್ಕೊಂಡ್ಬಿಡ್ತು. ಈಗೇನು ಕಟ್ಟೋದು ವ್ಯವಸ್ಥೆ ಏನಿಲ್ಲ ಈಗ. ಸರಿ, ಈಗ ಭಾಳ ಮಂದಿ ಹೇಳ್ತಾರೆ, ನಾವು ಮಾತಾಡಿಸ್ತಾ ಇದ್ವಿ ಅಂದ್ರೆ ಅವರೆಲ್ಲ ಹೇಳ್ತಾರೆ, ಈ ತೆಂಗಿನ ಮರಕ್ಕೆ ಕಾಳುಮೆಣಸು ಹಾಕಿದ್ರೆ ತೆಂಗಿನ ಈ ಎಲೆ ಗರಿ ಬೀಳ್ಬೇಕಿದ್ರೆ ಅದ್ರ ಬುಡದ ಮೇಲೆ ಬಿದ್ದು ತೆಂಗಿನ ಈ ಕಾಳುಮೆಣಸಿನ ಬುಡ ಕಟ್ಟಾಗುತ್ತೆ, ಹಾಗಾಗಿ ನಾವು ಹಾಕ್ಲಿಕ್ಕೆ ಹೋಗಿಲ್ಲ, ಗಿಡ ಸತ್ತೋಗುತ್ತೆ ಅಂತ ಹೇಳ್ತಾರೆ. ನಿಮ್ಮ ನೋಡಿದ್ರೆ ಇಲ್ಲಿ ಯಾವುದಕ್ಕೂ ಏನು ಒಂದು ಗಿಡ ಹಳದಿ ಆಗಿದ್ದ ಒಂದು ಪ್ರಮೇಯನೂ ಕಾಣ್ತಾ ಇಲ್ಲ. ಅದು ಹೇಗೆ ಸರ್? ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಅಥವಾ ಅದ್ರ ಕತೆ ಏನು ಸರ್? ಏನು ಮೇಂಟೈನೇ ಇಲ್ಲ ನಮ್ಮದು ಸರ್. ಆದಷ್ಟು ಕತೆ ನ್ಯಾಚುರಲ್ಲು. ಈಗ ನೀವು ಇಲ್ಲಿ ನೋಡಿದ್ರೆ ಇಲ್ಲಿ ತೋಟ ಎಲ್ಲ ಯಾವ ಗರಿನೂ ಬಿದ್ದು ಎಲ್ಲೂ ಮೆಣಸಿನ ಗಿಡ ಮುರಿದೋಲೆ ಇಲ್ಲ. ಮತ್ತೆ ಹಳದಿ ಕಲರ್ ಬಂದ್ಬಿಡುತ್ತೆ ಕೆಲವರು ಅಂತೆಲ್ಲ ಹೇಳ್ತಾರೆ. ಶೀಘ್ರ ಸೊರಗು ರೋಗ ಮತ್ತೆ ದೀರ್ಘ ಸೊರಗು ರೋಗ ಅಂತೇಳಿ ಇರುತ್ತೆ, ಅದು ಬರುತ್ತೆ, ರೋಗ ಬರುತ್ತೆ, ಇಲ್ಲ ಅಂತಲ್ಲ. ಬಟ್ ನಾವು ಹೇಳ್ತಾ ಇರೋದು ಇಲ್ಲಿ ನಿಮ್ಮ ಈ ಗಿಡದ ಮೇಲೆ ಗರಿಗಳು ಬಿದ್ದು ಹಾಳಾಗ್ತಾ ಇಲ್ವಲ್ಲ, ಅದು ಹೇಗೆ ಅಂತ ಬಹಳಷ್ಟು ಜನ ಅದನ್ನು ಕಂಪ್ಲೇಂಟ್ ಮಾಡ್ತಾರೆ. ಅದು ಏನು ನ್ಯಾಚುರಲ್ ಅದರ ಇದು ಏನೋ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲೇ ಅದು ಏನೂ ಆಗೋದಿಲ್ಲ ಅನ್ನೋದಕ್ಕೆ ಈಗ ನಿಮ್ಮ ತೋಟನೇ ಸಾಕ್ಷಿ ಸರ್. ಸಾಕ್ಷಿ ಮಾತ್ರ, ಗರಿ ಬಿದ್ದು ಹಾಳಾಗೋದಿಲ್ಲ ಅಂತ. ಸರ್, ಈಗ ಅಡಿಕೆಗೆ ನಾಟಿ ಮಾಡಿದ್ರಲ್ಲ ನೀವು, ಅಡಿಕೆಯಲ್ಲೂ ಹೀಗೆ ಸೇಮ್ ತೆಂಗಿನಲ್ಲಿ ಮಾಡ್ದಂಗೆ ಮಾಡಿದ್ದೀವಿ. ಗರಿಯನ್ನೆಲ್ಲ ಬಳ್ಳಿ ಬಂದಿರೋದನ್ನೆಲ್ಲ ಎತ್ತು ಕಟ್ಟೋದು, ಅದೇ ಅಡಿಕೆ ಕಟ್ಟುವಾಗಲೂ ಬಳ್ಳಿ ಬಂದಾಗ ಒಂದು 5 ಫೀಟ್ ಗಂಟ ಕಟ್ಕೊಂಡು ಹೋದ್ವಿ. ಆಮೇಲೆ ಏನು ಕಟ್ಟಲಿಲ್ಲ. ಅದು ತನ್ನಷ್ಟಕ್ಕೆ ಅದು ಅದ್ರ ಬೇರಿದೆ. ಆ ಮೆಣಸಿನ ಕ್ಯಾರೆಕ್ಟರು ಅದರಲ್ಲಿ ಒಂದು ಸಣ್ಣ ಬೇರುಗಳಿರ್ತವೆ. ಆ ಬೇರೆ ಹಿಡ್ಕೊಬಿಡ್ತದೆ ಮರನೇ. ಅದು ವ್ಯವಸ್ಥೆ. ಅದಕ್ಕೆ ಗೊಬ್ಬರವನ್ನ ಅಥವಾ ಪೋಷಕಾಂಶಗಳನ್ನ ಯಾವ ರೀತಿ ಕೊಡ್ತೀರಾ, ಹೇಗೆ ಕೊಡ್ತೀರಾ, ಎಷ್ಟು ಕೊಡ್ತೀರಾ? ನಾವು 0 ಕಲ್ಟಿವೇಶನ್, ಯಾವುದೇ ಕಾರಣಕ್ಕೂ ಯಾವುದೇ ತಿಪ್ಪೆ ಗೊಬ್ಬರ, ಯಾವುದೇ ರಾಸಾಯನಿಕ ಗೊಬ್ಬರ, ಮತ್ತೆ ಉಳುಮೆ, ಅಗಿಯೋದು, ಕಡಿಯೋದು, ಇದು ಯಾವುದು ವ್ಯವಸ್ಥೆ ನಮ್ಮವಿಲ್ಲ. ನಾವೇನು ಇದು ಮಾಡಲ್ಲ, ಗೊಬ್ಬರ ಹಾಕೋದೇ ಇಲ್ಲ. ಹಾಕೋದೇ ಇಲ್ಲ. ಯಾವುದೇ ಕೊಟ್ಟಿಗೆ ಗೊಬ್ಬರನೂ ಹಾಕಲ್ಲ ನಾವು. ಹಸು ಏನು ಇಲ್ವಾ ನಿಮ್ಮಲ್ಲಿ? ಹಸು ಐತೆ. ಹಸು ಜೀವಾಮೃತಕ್ಕೆ ಅದರ ಗಂಜಲ ಮತ್ತೆ ನಾಡ ಹಸು, ನಾಟಿ ಹಸು ಅಂತಾರಲ್ಲ, ಆ ಹಸು ಇರುವುದು ನಮ್ಮ ಹತ್ರ. ಅದರ ತೊಪ್ಪೆ ಗಂಜಲ ಎಷ್ಟಿದಾವೆ ಒಂದ್ ಜೊತೆ ಇದೆ. ಅದನ್ನು ಇದನ್ನ ಉಪಯೋಗಿಸ್ತೀವಿ. ಮತ್ತೆ ಅದಕ್ಕೆ ತಿನ್ನಕ್ಕಾಗದೇ ಇರುವಂಥ ಬೆಲ್ಲ ಮತ್ತು ಯಾವುದೇ ದ್ವಿದಳ ಧಾನ್ಯದ ಹಿಟ್ಟನ್ನು ಅದಕ್ಕೆ ಮಿಕ್ಸ್ ಮಾಡಿ ಜೀವಾಮೃತಕ್ಕೆ 6 ದಿನ ಕೊಳೆ ಹಾಕ್ತೀವಿ. 8ನೇ ದಿವಸಕ್ಕೆ ನಮ್ಮ ಡ್ರಿಪ್ಪಲ್ಲಿ ಅದನ್ನು ಸೋಸಿ ಡ್ರಿಪ್ ಕೊಟ್ಬಿಡ್ತೀವಿ. ಅದೆಲ್ಲ ಡ್ರಮ್ಮು ವ್ಯವಸ್ಥೆ, ಅದು ನೀರು ಅದರೊಳಗೆ ಹೋಗುವಂಗೆ ಎಲ್ಲನೂ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಯಾವುದೇ ಕಾರಣಕ್ಕೂ ಯಾವುದೇ ಲೇಬರು ಅವೆಲ್ಲ ಏನು ಬೇಕಿರೋದಿಲ್ಲ. ಅದಕ್ಕೆ ಅಷ್ಟೊಂದು ಸಿಂಪಲ್ಲಾಗಿ ಮಾಡಿದ್ದೀವಿ ಅದನ್ನು. ಸರ್, ಈಗ ನಾ ಯಾಕೆ ಕೇಳಿದೆ ಅಂತಂದರೆ, ಈಗ ನೀವು ತೆಂಗಿನ ಗಿಡದ ಮೇಲೆ ಕಾಳುಮೆಣಸನ್ನು ಹಾಕಿದ್ದೀರಾ. ಇಲ್ಲಿ ಈಗ ಒಂದೇ ಗಿಡದ ಮೇಲೆ 2 ತಿನ್ನೋರಾಗಿದ್ದಾರೆ. ತೆಂಗಿಗೂ ಬೇಕು, ಕಾಳುಮೆಣಸಿಗೂ ಬೇಕು. ಅದಕ್ಕೆ ಅದರದೇ ಆದಂತಹ ಪೋಷಕಾಂಶಗಳನ್ನು ಕೊಟ್ಟಿಲ್ಲ ಅಂತಂದರೆ ತೆಂಗಿನ ಇಳುವರಿ ಕಡಿಮೆ ಆಗುತ್ತೆ, ಇಲ್ಲ ಕಾಳುಮೆಣಸಿನ ಇಳುವರಿ ಕಡಿಮೆ ಆಗುತ್ತೆ. ನಿಮಗೆ ಇದು ಯಾವುದಾದ್ರೂ ಕಂಡು ಬಂತ? ಏನು ನಮಗೆ ಕಂಡು ಬರಲ್ಲ. ಯಾಕೆ ಕಾರಣ ಏನು ಅಂದರೆ, ಏನು ತೆಂಗಿನಲ್ಲಿ ನಮಗೆ ಗರಿ, ಗೋದಮಟ್ಟೆ, ಏನು ಉಪಯೋಗವಿಲ್ಲದ ವಸ್ತುಗಳೆಲ್ಲ ಬೀಳ್ತದಲ್ಲ, ಅದನ್ನು 4 ಅಡಿ ಅಗಲಕ್ಕೆ ಅಲ್ಲೇ ಮುಚ್ಚಿದ್ದೀವಿ. ಮುಚ್ಚಿಗೆ ಅದು ಪ್ರತಿಯೊಂದು ವರ್ಷನೂ ಮುಚ್ಕೊಂಡು ಬರ್ತಾ ಇರೋದ್ರಿಂದ ಅದು ಕೊಳೆತು ನಮ್ಮ ತೆಂಗಿನ ಮರದ ಬುಡವೇ ಸಾವಯವ ಗೊಬ್ಬರ ಅಲ್ಲೇ ಆಗೋಗಿದೆ. ಅದನ್ನು ಹೊರಗಡೆ ತಗೋಗಾಕಿ ಕೊಳೆ ಹಾಕಿ ತಿರುಗಿ ಇಲ್ಲಿಗೆ ತರಲ್ಲ. ನಮ್ಮ ಗಿಡದಲ್ಲಿರುವಂಥ ಡ್ರಿಪ್ ಇರಿಗೇಷನ್ನು ಮತ್ತು ಸ್ಪ್ರಿಂಕ್ಲರು ಆ ನೀರು ಬೀಳೋದ್ರಿಂದ ಅದು ಇಲ್ಲೇ ಕೊಳೆತು ಇಲ್ಲೇ ಗೊಬ್ಬರ ಆಗಿ ನಮ್ಮ ಯಾವುದೇ ಗಿಡ ನೋಡಿದ್ರು ನೀವು ಇದೇನು ಮೆನ್ಯೂರ್ ಹಾಕಿಂಗ್ ಬೆಳೆಸಿದಿರಿ ಬಿಡ್ರಿ ಅನ್ನೋಂಗೆ ಕಾಣಿಸುತ್ತೆ. ಆದ್ದರಿಂದ ನಾವು ಯಾವುದೇ ಗೊಬ್ಬರ ಅವೆಲ್ಲ ಇದುವರೆಗೂ ಉಪಯೋಗಿಸಿಲ್ಲ. ಭೂಮಿದೀಪ ಸಾರಜನಕ, ರಂಜಕ ಒದಗಿಸುವ ಸೂಕ್ಷ್ಮಾಣುಜೀವಿ ಮಿಶ್ರಿತ ಸಮೃದ್ಧ ಸಾವಯವ ಎರೆಗೊಬ್ಬರ. ಕಾಳು ಮೆಣಸಿಗೆ ಟ್ರೈಕೋಡರ್ಮಾ ಸಂವರ್ಧಿತ ವಿಶೇಷ ಎರೆಗೊಬ್ಬರ.
ಕುದುರೆ, ಹೇಸರಗತ್ತೆ ಲದ್ದಿಯ ಅಧಿಕ ಪೌಷ್ಟಿಕಾಂಶದ ಅಶ್ವಸಾರ ಎರೆಗೊಬ್ಬರ, ಎನ್ಪಿಕೆ, ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳು, ಸಸ್ಯ ಪ್ರಚೋದಕಗಳು ಹಾಗೂ ಹಾರ್ಮೋನುಗಳ ಆಗರ ಭೂಮಿದೀಪ ಎರೆಗೊಬ್ಬರ. ಕ್ಯಾಪ್ಸ್ಬರ್ ಅಗ್ರಿಸೈನ್ಸ್, ಐಸಿಎಆರ್ ಕೃಷಿ ವಿಜ್ಞಾನ ಸಂಸ್ಥೆಗಳ ಸೂಕ್ಷ್ಮ ಪೋಷಕಾಂಶ ಮಿಶ್ರಣಗಳು, ಐಐಎಸ್ಆರ್ನ ಪೆಪ್ಪರ್ ಸ್ಪೆಷಲ್, ಜಿಂಜರ್ ರಿಚ್, ಕಾರ್ಬಮ್ ಸ್ಪೆಷಲ್, ಐಐಎಚ್ಆರ್ನ ಬನಾನಾ ಸ್ಪೆಷಲ್, ಮ್ಯಾಂಗೋ ಸ್ಪೆಷಲ್, ಸಿಟ್ರಸ್ ಸ್ಪೆಷಲ್ ಮತ್ತು ವೆಜಿಟೇಬಲ್ ಸ್ಪೆಷಲ್. ಪೊಟ್ಯಾಶ್ ಪೂರೈಕೆಗೆ ಎನ್ಆರ್ಸಿಪಿಯ ಸೋನಾರ್, ರೋಗ ನಿಯಂತ್ರಣಕ್ಕೆ ಯುಎಚ್ಎಸ್ನ ಟ್ರೈಕೋ ಕವಚ್, ಉತ್ತಮ ಗುಣಮಟ್ಟದ ಸೀಬೆ ಬೆಳೆಗೆ ಗ್ವಾವಾ ಸ್ಪೆಷಲ್. 10 ವರ್ಷಗಳಿಂದ ರೈತರ ಸೇವೆಯಲ್ಲಿ ಕ್ಯಾಪ್ಸ್ಬರ್ಡ್. ಫಾರ್ಮಿಲಿ ನರ್ಸರಿ, ರೋಗರಹಿತ ಪಣಿಯೂರು 1, 2, 4, 5 ತೇವಂ ಕಾಳು ಮೆಣಸು, ಅಧಿಕ ಇಳುವರಿಯ ಚಂದ್ರಗಿರಿ F1, ಹೇಮಾವತಿ, ಸೀಂಟುಆರ್, ಡ್ವಾರ್ಫ್ ರೋಬಸ್ಟಾ ಕಾಫಿ ಗಿಡಗಳು, ಕ್ಯಾಡ್ಬರಿ F1 ಹೈಬ್ರಿಡ್ ಕೋಕೋ ಸಸಿಗಳು, ಕಸಿ ಜಾಯಿಕಾಯಿ, ಏಲಕ್ಕಿ, ಚಕ್ಕೆ, ಸಿಲ್ವರ್ ಓಕ್, ಅಡಿಕೆ, ಬಟರ್ ಫ್ರೂಟ್, ಹಲಸು ಮುಂತಾದ ಹಣ್ಣಿನ ಗಿಡಗಳು. ಕಳಂಕರಹಿತ ಬಹುಕಾಲ ಸೇವೆ ನಮ್ಮ ಗುರಿ. ಫಾರ್ಮಿಲಿ ನರ್ಸರಿ. ಎಂಎಸ್ಜಿಪಿ ನಗರ ಸಾವಯವ ಗೊಬ್ಬರ, ಅತಿ ಕಡಿಮೆ ಬೆಲೆಯಲ್ಲಿ ದ್ವಿಗುಣ ಪೋಷಕಾಂಶ ಹೊಂದಿದ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ. ಸಾವಯವ ಇಂಗಾಲ, ಎನ್ಪಿಕೆ, ಪಿಎಚ್, ಇಸಿ ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಎಂಎಸ್ಜಿಪಿ ಕಾಂಪೋಸ್ಟ್. ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಭಾರತದ ಹನಿ ನೀರಾವರಿ ತಂತ್ರಜ್ಞಾನದ ಪ್ರಥಮ ಪ್ರವರ್ತಕ, ಜಗತ್ತಿನ ಅತಿ ದೊಡ್ಡ ಸ್ಪ್ರಿಂಕ್ಲರ್ಸ್ ಉತ್ಪಾದಕ ಕಂಪನಿ. ಸಂರಕ್ಷಿತ ಕೃಷಿಯಲ್ಲಿ ಹಸಿರು ಮನೆಗಾಗಿ ಮಿಸ್ಟರ್, ಫಾಗರ್, ಫ್ಯಾನ್ ಮತ್ತು ಪ್ಯಾಡ್ ಹಾಗೂ ನೆರಳು ಮನೆ, ಸ್ವಯಂ ಚಾಲಿತ ನೀರಾವರಿ ವ್ಯವಸ್ಥೆ ಮತ್ತು ರಸಾವರಿ ತಂತ್ರಜ್ಞಾನ. ಕೃಷಿಯಲ್ಲಿ ನೀರಿನ ಸಮರ್ಪಕ ಬಳಕೆ ಹಾಗೂ ಉಳಿತಾಯಕ್ಕೆ ಮತ್ತೊಂದು ಹೆಸರು ಜೈನ್. ಬಿಸಿಐ ಕಾಪರ್ ಸಲ್ಫೇಟ್, ಕೊಳೆ, ಅಂಥ್ರಾಕ್ನೋಸ್, ಎಲೆಚುಕ್ಕೆ ಮುಂತಾದ ಶಿಲೀಂಧ್ರ ರೋಗಗಳಿಗೆ ರಾಮಬಾಣ. ಬೋರ್ಡೋ ದ್ರಾವಣ ತಯಾರಿಗೆ ಅತ್ಯುತ್ತಮ ಗುಣಮಟ್ಟದ ಟೆಕ್ನಿಕಲ್ ಗ್ರೇಡ್ ಮೈಲುತುತ್ತ ಬಿಸಿಐನಿಂದ. ಅಡಿಕೆ, ಕಾಳುಮೆಣಸು, ಶುಂಠಿ, ಏಲಕ್ಕಿ, ಕಾಫಿ, ಕೋಕೋ, ರಬ್ಬರ್, ದಾಳಿಂಬೆ, ದ್ರಾಕ್ಷಿ ಬೆಳೆ ರಕ್ಷಣೆಗೆ ಶತಮಾನ ಕಳೆದರೂ ಇಂದಿಗೂ ಪರಿಣಾಮಕಾರಿ ಈ ಮೈಲುತುತ್ತ. ಭಾರತ್ ಕೆಮಿಕಲ್ ಇಂಡಸ್ಟ್ರೀಸ್, ಹಾಸನ. ಗ್ರೀನ್ ಪ್ಲಾಸ್ಟ್, ಐಎಸ್ಐ ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು. ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, ಯುವಿ ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಸರ್, ಈಗ ನೀವು ಅಮಾನುಲ್ಲಾ ಅವ್ರ ತೋಟಕ್ಕೆ ಹೋಗಿದ್ರಿ ಅಂತ ಹೇಳಿದ್ರಿ. ಆ ಕಡೆ ಮಳೆ ತುಂಬ ಜಾಸ್ತಿ. ಈ ಕಾಳುಮೆಣಸಿಗೆ ಏನಿಲ್ಲ ಅಂದ್ರೆ ಒಂದು 20 ನಿಮಿಷ ಕಂಟಿನ್ಯೂಸ್ ಆಗಿ ನೀರು ಬುಡದಲ್ಲಿ ನಿಂತ್ಕೊಳ್ತು ಅಂದರೆ ಕಾಳುಮೆಣಸಿಗೆ ರೋಗ ಬಂದು ಸತ್ತೋಗುತ್ತೆ. ಈಗ ನೀವು ಇಲ್ಲಿ ನೀರು ನಿಂತ್ಕೊಳ್ಳುವ ಹಾಗೆ ಅಥವಾ ನೀರು ನಿಂತ್ಕೊಳ್ಳದೆ ಇರುವ ಹಾಗೆ ಏನಾದರೂ ವ್ಯವಸ್ಥೆಗಳನ್ನು ಮಾಡಿದ್ದೀರಾ ಹೇಗೆ? ನಮ್ಮ ಜಮೀನಿನ ಮಳೆ ಬಂದರೆ ನೀರು ನಿಲ್ಲುತ್ತಾ ಇಲ್ಲಿ? ನಿಲ್ಲಲ್ಲ. ನಮ್ಮ ಜಮೀನುಗಳನ್ನ ಪರಿಸರ ನೀರು ನಿಂತ್ಕೊಳ್ಳದೆ ಇರುವಂಥ ಒಂದು ಕೆಂಪು ಮಣ್ಣಿನ ವ್ಯವಸ್ಥೆ. ಕೆಂಪು ಮತ್ತೆ ಸ್ವಲ್ಪ ಗೊಜ್ಜು ಮಿಕ್ಸ್ ಇದೆ, ಸ್ವಲ್ಪ ಸಣ್ಣ ಸಣ್ಣ ಕಲ್ಲು ಮಿಕ್ಸ್ ಇದೆ. ಅದರಿಂದ ಯಾವುದೇ ಕಾರಣಕ್ಕೂ ನಮಗೆ ಸಾಗರ ಸೈಡು ಮತ್ತು ಮಲೆನಾಡು ಮತ್ತು ಕೊಡಗಿನ ಸೈಡ್ ಮಳೆ ಬೀಳುತ್ತಲ್ಲ, ಅಷ್ಟೊಂದು ಮಳೆ ಬೀಳಲ್ಲ ಇಲ್ಲಿ. ಕಮ್ಮಿ ಅಂದರೆ 8 ದಿನಕ್ಕೋ 15 ದಿನಕ್ಕೋ 4 ದಿವಸಕ್ಕೋ ಒಂದೇ ಸಾರಿ ಬಿದ್ದರೂ 3 ದಿವಸಕ್ಕೋ ಈ ಥರ ಬೀಳುತ್ತೆ. ಅದರಿಂದ ನಮ್ಮ ಜಮೀನಲ್ಲಿ ನೀರು ನಿಂತ್ಕೊಳ್ಳೋದ ವ್ಯವಸ್ಥೆ ಇಲ್ಲ. ಈಗ ನೀವು ಅಡಿಕೆಗೂ ಸಾಲು ಬಿಟ್ಟು ಸಾಲು ಕಾಲುವೆ ಗಿಲುವೆ ಏನಾದರೂ ವ್ಯವಸ್ಥೆ ಮಾಡ್ಕೊಂಡಿದ್ರೆ ಕಾಳುಮೆಣಸಿಗೆ ನೀರು ಹರಿದು ಹೋಗ್ಲಿಕ್ಕೆ? ಇಲ್ಲ, ಅವೆಲ್ಲ ಏನಿಲ್ಲ, ಏನು ಮಾಡಿಲ್ಲ. ಬಿದ್ದಿರೋ ನೀರು ಅಲ್ಲೇ ಹಿಂಗುತ್ತೆ. ಅಂದ್ರೆ ನಿಮಗೆ ಇಲ್ಲಿ ನೀರಿಂದ ಏನು ತೊಂದರೆ ಆಗ್ತದೆ? ಕಾಳುಮೆಣಸಿಗೆ ಏನು ತೊಂದರೆ ಇಲ್ಲ. ಸರಿ, ಈಗ ನೀರಿನ ವ್ಯವಸ್ಥೆಗೆ ಬಂದರೆ ಕಾಳುಮೆಣಸಿಗೆ ನೀವು ಹನಿ ನೀರಾವರಿ ಪದ್ಧತಿ ಮಾಡಿದ್ದೀರಾ ಅಥವಾ ಹಾಯಿ ನೀರಿದೆಯೋ ನಿಮ್ಮಲ್ಲಿ? ಯಾಕೆಂದರೆ ನಿಮ್ಮಲ್ಲಿ ನಾವು ನೋಡ್ತಾ ಇದ್ವಿ ಪಕ್ಕದಲ್ಲೇ ನಿಮ್ಮದು ಕೆನಾಲ್ ಬೇರೆ ಹಾದೋಗಿದೆ, KRS ಇಂದ ಬಂದಿರುವಂಥದ್ದು. ಹೇಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ? ನೀರು ಹೇಗೆ ನಿರ್ವಹಣೆ ಮಾಡ್ತೀರಾ? ನಾವು ನಮ್ಮ ತೋಟ 16 ವರ್ಷದ ತೋಟ. ನಾವು ಯಾವುದೇ ಕಾರಣಕ್ಕೂ ನಾವು VC ಚಾನಲ್ ಅಂದರೆ ನಮ್ಮ ಕನ್ನಂಬಾಡಿ ನೀರನ್ನ ಮತ್ತು KRS ನೀರನ್ನ ಯಾವುದೇ ಕಾರಣಕ್ಕೂ ನಮ್ಮ ಜಮೀನಿಗೆ ಬಿಡೋದೇ ಇಲ್ಲ.
ನಮ್ದು ಏನಿದ್ರು ಡ್ರಿಪ್ಪು. ಹಾಂ ಅಡಿಕೆ ಮತ್ತು ಕಾಳುಮೆಣಸಿಗೆಲ್ಲ ಡ್ರಿಪ್ಪು, ಹ್ಞೂ ತೆಂಗಿಗೆಲ್ಲ ಸ್ಪ್ರಿಂಕ್ಲರು. ಹ್ಞೂ ಇದಿಷ್ಟಲ್ಲದೆ ಮರದ ಬುಡಕ್ಕೆ ಮಾತ್ರ ಬೀಳುವ ವ್ಯವಸ್ಥೆ ಮಾಡ್ಕೊಂಬಿಟ್ಟಿದ್ದೀವಿ. ಹ್ಞೂ ಈ ಕಾಲುವೆ ನೀರು ಬರ್ತಾ ಇರ್ತದೆ, ಕಟ್ಟಲ್ಲ ನಾವು. ಯಾಕೆ ಕಟ್ಟೋದಿಲ್ಲ ಅಂದರೆ ಕಾಲುವೆಲಿ ಕಳೆ ಬೀಜ ಇದೆಯಲ್ಲ, ಅದೆಲ್ಲ ಬಂದು ನಮ್ಮ ಜಮೀನಲ್ಲೇ ಜಾಸ್ತಿ ಕಳೆ ಬೆಳೆಯಕ್ಕೆ ಶುರುವಾಯ್ತದೆ. ಅದರಿಂದ ನಾವು ಕಾಲುವೆ ನೀರನ್ನ ಈಗ ನೀವು ಡ್ರಿಪ್ ನೀರು ಮಾಡಿದ್ದೀರಾ ಅಂತಂದ್ರೆ ಸರ್, ಡ್ರಿಪ್ ನೀರನ್ನು ಮಾಡಲಿಕ್ಕೆ ಏನು ಬೋರ್ವೆಲ್ಲಿಂದ ನೀರು ಬೋರ್ವೆಲ್ ಇದೆ? ಬೋರ್ವೆಲ್ಲಿಂದ ನಮಗೆ 2 ಬೋರ್ ಇದೆ. ನಮಗೆ ಕರೆಂಟ್ ನೀರು ಸಾಕಷ್ಟಿದೆ ಸರ್ ಅದಕ್ಕೆ? ಕರೆಂಟ್ ಇದ್ದರೆ 24 ಗಂಟೆನೂ ಸಹ ನಮ್ಮ ಬೋರು ಜೀವ ಇದೆ. ಯಾಕೆಂದರೆ ಈ ವರ್ಷ ಸ್ವಲ್ಪ ಮಳೆ ಬರದ ವಾತಾವರಣ ಇರೋದ್ರಿಂದ ಬಹಳಷ್ಟು ಕೊಳವೆ ಬಾವಿಗಳೆಲ್ಲ ಬತ್ತೋಗಿದೆ. ಹೌದು, ಅದಕ್ಕೆ ನಾನು ಕೇಳಿದೆ ಸರ್, ಈಗ ನಿಮ್ಮಲ್ಲಿ ನೀರಿಗೇನು ತೊಂದರೆ ಇಲ್ಲ? ತೊಂದರೆ ಆಗಲಿಲ್ಲ. ಸರ್, ಈಗ ನೆಕ್ಸ್ಟ್ ಇನ್ನು ಕಾಳುಮೆಣಸಿನ ವಿಷಯಕ್ಕೆ ಬರೋದಾದರೆ, ಕಾಳುಮೆಣಸನ್ನ ನೀವು ನಾಟಿ ಮಾಡಿ ಎಷ್ಟು ವರ್ಷಕ್ಕೆ ಇಳುವರಿಯನ್ನು ಸಿಕ್ತು ನಿಮಗೆ? ನಮಗೆ 3ನೇ ವರ್ಷಕ್ಕೆ ತೆಳುವಾಗಿ ಬಂತು. 4ನೇ ವರ್ಷದಲ್ಲಿ ಒಂದು 5 ಕ್ವಿಂಟಲ್ ಬಂತು. ಈ ಸಾರಿ ಒಂದು 10 ಕ್ವಿಂಟಲ್ ಆಗ್ತದೆ. 10 ಕ್ವಿಂಟಲ್ ಆಗುತ್ತೆ ಒಣಗಿರೋದು. ಅದು ಸರ್, ಈಗ ನೀವು ಈಗಂತ ಸೀಸನ್ ಮುಗಿದೋಗಿದೆ, ಯಾವಾಗ ಜನವರಿ ಫೆಬ್ರವರಿಲಿ ಕೊಯ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀರಾ? ಹೌದು, ಜನವರಿ ಫೆಬ್ರವರಿಲೇ ಕಟಾವು ಬರೋದು. ಅದು 1 ವರ್ಷಕ್ಕೆ ಒಂದೇ ಬೆಳೆ. ಅದು ಜನವರಿ ಫೆಬ್ರವರಿಲಿ ಕಟಾವು ಮಾಡಿ ನಾವು ಪ್ಲಾಸ್ಟಿಕ್ ಚಾಟ್ ಮಾಡಿಕೊಂಡಿದ್ದೀವಿ. ಅದ್ರ ಮೇಲೆ ಒಣಗಿಸಿ ಅಲ್ಲ, ಒಂದು ದಿವಸ ಅದನ್ನು ನೀರು ಬಸ್ದೋಗಂಗೆ ಮಾಡ್ತೀರಾ? ಇಲ್ಲ, ನಾವು ನೀರು ಉಪ್ಪಾರು ಅದೆಲ್ಲ ಈಗ ಹೇಳ್ತಾವ್ರೆ ನಮಗೆ. ಮುಂಚೆ ಏನೂ ಗೊತ್ತಿರಲಿಲ್ಲ, ನಮಗೇನು ಗೊತ್ತಿಲ್ಲ. ಕೊಯ್ಯೋದು ಸುಮ್ಮನೆ ತಗೊಂಡೋಗಿ ಇದನ್ನು ಒಣಗಿಸೋದು ಅಷ್ಟೇ. ಅದನ್ನು ಎಲ್ಲನೇ ಇದು ಮಾಡಿ ಸಂಸ್ಕರಿಸಿ ಅದನ್ನು ಚೀಲಕ್ಕೆ ತುಂಬ. ಎಷ್ಟು ದಿವಸ ಒಣಗಿಸ್ತೀರಾ ಸರ್ ಅದು? ಸರ್, ಅದು ಬಿಸಿಲಿದ್ದರೆ 3 ದಿವಸ ಸಾಕು. 3 ದಿವಸಕ್ಕೆ ಒಣಗುತ್ತೆ. ಸ್ವಲ್ಪ ಏನಾರು ಅಕಸ್ಮಾತ್ ಮೋಡದ ವಾತಾವರಣ ಇದ್ದರೆ ಒಂದು 5 ದಿವಸ 6 ದಿವಸ ಆಗುತ್ತೆ. ಸರ್, ಈಗ ಅದು ನೀವು ಈಗ ಅದು ಕೊಯ್ಬೇಕಿದ್ರೆ ಈಗ ಇಂತಷ್ಟೇ, ಈಗ ಮಲೆನಾಡಿನವರಿಗೆಲ್ಲ ಇಲ್ಲಿ ಪಕ್ಕ ಗೊತ್ತಿರುತ್ತೆ, ಈಗ ನೀವು ಮಾಹಿತಿಯನ್ನು ಮಾಡ್ಕೊಂಡಿದ್ದೀರಾ, ಯಾವ ಹಂತ ಬಂದಾಗ ಕೊಯ್ಲನ್ನು ಸ್ಟಾರ್ಟ್ ಮಾಡ್ತೀರಾ? ಸರ್, ನಾವು ಜನವರಿಗೆ ನೋಡ್ತೀವಿ ಅದನ್ನು. ಒಂದು ಗೊನೆಯಲ್ಲಿ ಒಂದು ಕಾಳನ್ನು ಮುಟ್ಟಿದ್ರೆ ಅದು ನಮ್ಮ ಕೈಗೆ ಜಗ್ಗದೆ ಹೋದ್ರೆ ಅದು ಕಟಾವು ಬಂದಿದೆ ಅಂತ. ಅಥವಾ ಅದರಲ್ಲಿ ಒಂದೊಂದು ಕಾಳು ಕೆಂಪು ಆಗುತ್ತಲ್ಲ, ಹಣ್ಣು ಆಗುತ್ತೆ. ಆ ಸಂದರ್ಭದಲ್ಲಿ ಕೊಯ್ತೀರಾ? ಆ ಸಂದರ್ಭದಲ್ಲೇ ಕೊಯ್ಯಿತು. ಆ ಎಂಟೈರು ಆ ಗಿಡದಲ್ಲಿ ಒಂದು 100 ಗೊನೆ ಇದೆ ಅಂತಂದ್ರೆ 1 ಗೊನೆ 2 ಗೊನೆ ಒಂದೊಂದು ಕಾಳು 2 ಕಾಳು ಹಣ್ಣಾಗಿರ್ತದೆ. ಇದು ಕಟಾವು ಬಂದಿದೆ, ಇದನ್ನ ಈ ಮರದಲ್ಲಿ ಮುರಿಬೇಕು ಅಂತ ಹೇಳ್ಬಿಟ್ಟು ಅದನ್ನು ಕಟಾವು ಮಾಡಲಿಕ್ಕೆ ನಿಮ್ಮಲ್ಲಿ ಆಳುಗಳಿದಾರ ಅಥವಾ ನಮ್ಮ ಲೇಬರ್ಗಳೇ ಇದ್ದಾರೆ. ಅವ್ರಿಗೆ ಅಭ್ಯಾಸ ಆಗೋಯ್ತು. ಈಗ ಏಣಿ ಹಾಕೊಂಡು ಅದಕ್ಕಾಗೆ ಏಣಿ ತರಿಸಿದೀವಿ ಪುತ್ತೂರಿಂದ. ಆ ಪುತ್ತೂರಿಂದ ಏಣಿ ತಂದಿರೋದ್ರಲ್ಲಿ ಹಾಕೊಂಡು ಅದನ್ನು ಕಿತ್ಕೋತಾರೆ. ಓಕೆ, ಈಗ ಸರ್, ಅದು ಈ ಮಲೆನಾಡಲ್ಲೆಲ್ಲ ಹಣ್ಣಾಗಿರೋದನ್ನ ಸಪರೇಟ್ ಇಟ್ಟು ಅದನ್ನ ಬೋಳ್ಕಾಳು ಅಂತ ಮಾಡ್ತಾರೆ, ಬಿಳಿ ಕಾಳು ಅಂತೇಳಿ, ಬಿಳಿ ಮೆಣಸು ಅಂತೇಳಿ. ನೀವು ಆ ಥರದ್ದು ಏನಾದರೂ ಮಾಡಿಲ್ಲ. ಹೇಳಿದ್ರು ನಮ್ಗೆ ಅದನ್ನ ಸಪರೇಟ್ ಸಂಸ್ಕರಿಸಿ ಅದಕ್ಕೆ ಒಳ್ಳೆ ರೇಟ್ ಇದೆ, ಜಾಸ್ತಿ ರೇಟ್ ಇದೆ. ನಾವು ಮಾಡಿಲ್ಲ. ಓಕೆ ಸರ್, ಈಗ ನಿಮ್ಮದು ಪ್ರಾರಂಭದ ಒಂದು 3-4ನೇ ವರ್ಷದಲ್ಲಿ 3 ರಿಂದ 4 ಕ್ವಿಂಟಲ್ ಇಳುವರಿ ಬಂತು ಅಂತ ಹೇಳಿದ್ರೆ, ಈಗ ಈ ವರ್ಷ 6ನೇ ವರ್ಷ ಅಲ್ವಾ? ಈ ವರ್ಷ ಎಷ್ಟು ತಗೊಂಡಿದ್ದು? ಈ ಸಾರಿ ಎಷ್ಟು ಬಂತು ಅಂತಲಾ? ಈ ಸಾರಿ ಒಂದು 7-8 ಕ್ವಿಂಟಲ್ ಬಂದಿದೆ. 7-8 ಕ್ವಿಂಟಲ್ ಬಂದಿದೆ. ಈಗ ಅದನ್ನ ಬೆಳೆ ಮಾರಿದ್ರೆ ಹೆಂಗೆ? ಇನ್ನೂ ಮಾರಿಲ್ಲ, ಕೇಳ್ತಾ ಇದ್ದಾರೆ, ಇನ್ನೂ ಕೊಟ್ಟಿಲ್ಲ. ಎಷ್ಟಕ್ಕೆ ಕೇಳ್ತಾ ಇದ್ದಾರೆ ಸರ್? ಈಗ ಸರ್ 600 ರೂಪಾಯಿ 550 ಕೇಳ್ತಿದ್ದಾರೆ. ಕೊಟ್ಟಿಲ್ಲ, ಇಟ್ಟಿದ್ದೀವಿ. ಅಂದರೆ ನೀವು ಹೆಚ್ಚು ಕಡಿಮೆ ಈಗ ಒಂದು 1,000 ಬಳ್ಳಿ ಇದೆ ಅಂತಂದ್ರೆ, 1,000 ಬಳ್ಳಿ ಅಂದರೆ ನಿಮ್ದು ಈಗ ಒಂದು 8 ಕ್ವಿಂಟಲ್ ಆಗುತ್ತೆ. 8 ಕ್ವಿಂಟಲ್ ಆಗುತ್ತೆ. 8 ಕ್ವಿಂಟಲ್ ಅಂದರೆ ನಿಮಗೊಂದು 600 ರೂಪಾಯಿ ಕೆಜಿ ಸಿಕ್ಕಿದ್ರು 4,80,000 ರೂಪಾಯಿ. ಹೌದು 1,000 ಬಳ್ಳಿಯಿಂದ. ಮತ್ತೆ ಇನ್ನು ಬೆಳವಣಿಗೆ ಇದೆ ಸರ್, ಇನ್ನು ತೆಂಗಿನ ಮರಕ್ಕೆ ಇನ್ನೂ ಎತ್ತರ ಇದೆ, ಹೋಗ್ಲಿಕ್ಕೆ ಅವಕಾಶ ಇದೆ ಕಾಳುಮೆಣಸಿನ ಬಳ್ಳಿಗೆ. ಒಂದಿನ ದಿವಸದಲ್ಲಿ ಇನ್ನೂ ಸ್ವಲ್ಪ ಹೆಚ್ಚು ಇಳುವರಿಯನ್ನು ನೀವು ಮತ್ತೆ ಸರ್, ಈಗ ಒಂದು ಸರಾಸರಿ ಇಳುವರಿ ಕೇಳುವುದಾದ್ರೆ, ಒಂದು ತೆಂಗಿನ ಮರದ ಮೇಲೆ ಈಗ 5 ವರ್ಷದಿಂದ ನಿಮಗೆ ಒಂದು ಕಾಳುಮೆಣಸಿನ ಬಳ್ಳಿಯಲ್ಲಿ ಎಷ್ಟು ಬಂತು ಸರ್? ಇದು ಒಂದು 6 kg 8 kg ಬರುತ್ತೆ. ಇದರಲ್ಲಿ ಅದು ಜಾಸ್ತಿ ಬರುತ್ತೆ. ಇನ್ನೊಂದು ಅಲ್ಲ, ಇದೆಲ್ಲ 6 kg 8 kg ನೀವು ಹಸಿದಿರಬೇಕು. ಹಸಿದು ಸರ್, ಈಗ ನಿಮಗೆ ಇದ್ರ ತೆಂಗಿನಲ್ಲಿ ಒಂದು ಹಸಿದು ಒಂದು 8 kg ಬಂತಂದ್ರೆ ಹೆಚ್ಚು ಕಡಿಮೆ ಒಂದು ಗಿಡದಲ್ಲಿ ಸರಾಸರಿ ಒಂದು 2 ರಿಂದ 2.5 kg ಒಣಗಿದ ಮೆಣಸು ಸಿಗುತ್ತೆ. ಅಡಿಕೆಯಲ್ಲಿ ಸರ್ ಜಾಸ್ತಿ ಬಂತು ಅಂದ್ರೆ ಎಷ್ಟು ಬಂದಿದೆ ಸರ್? 2.5 kg ಜಾಸ್ತಿ ಬಂತ? ಜಾಸ್ತಿ ಬಂದೈತೆ. 4-5 kg ವರೆಗೂ ಒಣಗಿರೋದು. ಓಕೆ. ಸರ್, ಈಗ ಇದಕ್ಕೆ ರೋಗ ಮತ್ತು ಕೀಟಕ್ಕೆ ಬರೋದಾದರೆ ನಿಮಗೇನಾದರೂ ರೋಗ ಮತ್ತು ಕೀಟ ನಿಮ್ಮ ಈ ತೋಟದಲ್ಲಿ ಕಾಣಿಸ್ಕೊಂಡಿದೆಯಾ? ಅಥವಾ ಕಾಣಿಸ್ಕೊಂಡ್ರೆ ನೀವು ಅದಕ್ಕೆ ಏನಾದರೂ ಪರಿಹಾರ ಕ್ರಮಗಳನ್ನು ಕೊಂಡಿದ್ದೀರಾ? ನಮಗೆ ಏನು ಅನ್ನಿಸ್ಲೇ ಇಲ್ಲ.
ಯಾವ ನಾವು ಪೆಸ್ಟಿಸೈಡ್ಸ್ಗೂ ಬರಲಿಲ್ಲ, ಯಾವ ಮೆನ್ಯೂರ್ಗೂ ಹೋಗಲಿಲ್ಲ, ನಾವೇನು ಯಾವ ಸ್ಪ್ರೇನೂ ಮಾಡಲಿಲ್ಲ. ಯಾಕೆಂದರೆ ಮಳೆಗಾಲ ಇದರಲ್ಲಿ ನಮ್ಮ ಮಲೆನಾಡು ಆಗಿರ್ಬೋದು ಅಥವಾ ಜಾಸ್ತಿ ಮಳೆ ಬೀಳುವಂತಹ ಪ್ರದೇಶಗಳಲ್ಲಿ ಇದಕ್ಕೆ ಸೊರಗು ರೋಗಗಳು ಬರ್ತವೆ. ಅವ್ರು ಕಂಪಲ್ಸರಿ ಜೂನ್ನಲ್ಲಿ ಈ ಬೋರ್ಡೋ ಮಿಕ್ಸ್ಚರನ್ನು ಸ್ಪ್ರೇ ಮಾಡೇ ಮಾಡ್ತಾರೆ, ಮತ್ತು ಆ ನಂತರ ತಿಂಗಳಿಗೊಮ್ಮೆ ಮಳೆಗಾಲ ಮುಗಿಯೋದ್ರವರೆಗೂ ಮಾಡ್ತಾ ಇರ್ತಾರೆ. ನೀವು ಈ ಮಳೆಗಾಲ ಪ್ರಾರಂಭ ಆಗುವ ಹಂತದಲ್ಲಿ ಏನಾದರೂ ಇದಕ್ಕೆ ಬೋರ್ಡೋ ಸ್ಪ್ರೇ ಮಾಡೋದು ಆ ಥರದ್ದು? ನಾವು ಏನೂ ಮಾಡಿಲ್ಲ ಸರ್, ನಾವು ನೆಟ್ಟದ್ದಷ್ಟೇ, ಅದಕ್ಕೆ ಒಂದು 5 ಅಡಿವರೆಗೂ ಕಟ್ಟಾಕದ್ದಷ್ಟೇ ಹೊರತು ಆಮೇಲೆ ಬೇರೆ ಏನು ಮೆಣಸಿನಕಾಯಿ ಕೊಯ್ಯೋದಂದೇ ಕೆಲಸ ಅಷ್ಟೇ, ಮೆಣಸಿನ ಕಾಳನ್ನು ಕೊಯ್ಯೋದಂದೇ ಅಷ್ಟೇ ಕೆಲಸ. ಇದು ವೆರಿ ಸಿಂಪಲ್. ಓಕೆ ಸರ್, ಇಷ್ಟೊತ್ತು ನಮಗೆ ನೀವು ಈ ಸಮಗ್ರ ಕೃಷಿ ಮಾಡಿದ್ದಾಗಿರಬಹುದು, ಜೊತೆಯಲ್ಲಿ ನಾನು ಸಾಗರ ಅಥವಾ ಮಲೆನಾಡು ಪ್ರದೇಶಕ್ಕೆ ಈ ಹೊಸ ಬೆಳೆಯನ್ನು ಹುಡ್ಕೊಂಡು ಹೋದಾಗ ಕಾಳು ಮೆಣಸು ಸಿಕ್ತು, ಅದರೊಟ್ಟಿಗೆ ಬೇರೆ ಬೇರೆ ಬೆಳೆಯನ್ನು ನಾನು ತಂದು ಹಾಕಿದ್ದೀನಿ ಅಂತ ಹೇಳಿದ್ರಿ. ಇಷ್ಟೊತ್ತು ನಮಗೆ ಈ ಸಂಚಿಕೆಯಲ್ಲಿ ನೀವು ಕಾಳು ಮೆಣಸಿನ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಕ್ಕಾಗಿ ನಿಮಗೆ ನಮ್ಮ ವಾಹಿನಿಯ ಪರವಾಗಿ ಹಾಗೂ ಎಲ್ಲ ವೀಕ್ಷಕರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ವೀಕ್ಷಕರೇ, ಇಷ್ಟೊತ್ತು ನಮಗೆ ಶ್ರೀ ವರದರಾಜ ಸರ್ ಅವರು ಪ್ರಾರಂಭದಲ್ಲಿ ಬೆಳೆದಿರುವಂತಹ ಕಬ್ಬನ್ನು ನಮಗೆ ಬೆಳೆದು ಸಾಕಾಗಿ ನಾವ್ಯಾಕೆ ತೋಟಗಾರಿಕಾ ಬೆಳೆಗಳಿಗೆ ಹೋಗಬಾರ್ದು ಅಂತ ಅನ್ನಿಸ್ತು. ಆವಾಗ ಹುಡುಕ್ತಾ ಹೋದಾಗ ನಮಗೆ ಅಡಿಕೆ ಆಗಿರಬಹುದು, ತೆಂಗನ್ನು ಮುಂಚೆ ಇಲ್ಲಿಂದ ಬೆಳೀತಾ ಇದ್ದರು, ಅದರಲ್ಲಿ ಸಾಗರ ಮತ್ತಿತರೆ ಭಾಗಗಳಿಗೆ ಹೋಗಿ ಕಾಳು ಮೆಣಸು ಹೀಗೆ ಹಲವಾರು ಬೆಳೆಗಳನ್ನು, ಗೋಡಂಬಿಯನ್ನು ಹಾಕಿದ್ದಾರೆ. ಇದರೆಲ್ಲದರ ಬಗ್ಗೆ ನಮಗೆ ಮಾಹಿತಿಯನ್ನು ಅವರು ಸಮಗ್ರ ಕೃಷಿಯಲ್ಲಿ ಏನೆಲ್ಲ ಮಾಡ್ತಾ ಇದ್ದೀನಿ ಅಂತ ತಿಳಿಸ್ಕೊಟ್ರು. ವಿಶೇಷವಾಗಿ ಅದರಲ್ಲೂ ಈ ಕಂತಿನಲ್ಲಿ ನಮಗೆ ಕಾಳು ಮೆಣಸನ್ನು ಈ ಭಾಗದಲ್ಲಿ ತಾನು ಹೇಗೆ ಬೆಳೆದ, ಏನೆಲ್ಲ ಯಾವ ಬೆಳೆಯೋದಕ್ಕೆ ಏನೆಲ್ಲ ಪ್ರೇರಣೆ ಆಯಿತು ಅನ್ನೋ ಎಲ್ಲ ಮಾಹಿತಿಯನ್ನು ನಮಗೆ ತಿಳಿಸಿದ್ದಾರೆ. ಅವರಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತಾ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇವರದೇ ಇನ್ನೊಂದೆರಡು ಬೆಳೆಗಳ ಬಗ್ಗೆ ಮಾಹಿತಿಯನ್ನು ಪಡೆದುಕೊಳ್ಳೋಣ ಅಂತ ಹೇಳ್ತಾ ಸದ್ಯಕ್ಕೆ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜೈನ್ ಇರಿಗೇಷನ್ ಸಿಸ್ಟಮ್ಸ್ ಲಿಮಿಟೆಡ್, ಜಾಗತಿಕ ತುಂತುರು ಮತ್ತು ಹನಿ ನೀರಾವರಿ ಉಪಕರಣಗಳ ಉತ್ಪಾದಕರು, ಬೇಸಾಯ ತಂತ್ರಜ್ಞಾನ ನಿರೂಪಕರು ಹಾಗೂ ರೋಗರಹಿತ ಟಿಶ್ಯೂ ಕಲ್ಚರ್ ಗಿಡಗಳು. ಕ್ಯಾಡ್ಬರೀಸ್, ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.